ಡ್ರಿಂಗ್ ಯೋಟ್ ಬೆಳಗ್ಗೆಯಿಂದ ಅದು ಸೆಕೆ ಇಲ್ಲ, ಚಳಿಗೆ ಏನಾಗುತ್ತೆ ಅವಾಗವಾಗ ಹೋಗ್ಬೇಕು ಅಲ್ವಾ. ಹೆಚ್ಚು ಕಡಿಮೆ ಒಂದು 3-4 ಸರಿ ಓದ್ವೇನು, ಅದಕ್ಕೆ ಅದನ್ನು ಲೆಕ್ಕ ಹಾಕ್ತಿದ್ದಾನೆ. 30-40 ರೂಪಾಯಿ ಕರ್ದು ವೇಸ್ಟ್ ಮಾಡುತ್ತೆ ಅಂತ. ಅದೇನು ವೇಸ್ಟ್ ಅದು. ಇನ್ಮೇಲೆ ಇವ್ರ ಟ್ರಿಪ್ಪವ್ರ ಜೊತೆಲಿ ಬರಬೇಡಿ, ಯಾರೂ ಬರಬೇಡಿ. ಇವ್ನ ನಂಬರು ಹಾಕಲ್ಲ, ಇವ್ನ ಜೊತೆಲಿ ಬರಲೂಬೇಡಿ ಯಾರೂ. ನಾನು ಮಾಡ್ತಿರೋ ಗ್ರೀನ್ ಟೀ ಪೌಡ್ರ್ ಆಗಿರ್ಬೋದು, ಸ್ಪೆಷಲ್ ಕಷಾಯ ಪೌಡ್ರ್ ಆಗಿರ್ಬೋದು, ಫೇಸ್ ಪೌಡರ್ ಆಗಿರ್ಬೋದು, ಬಾರ್ಲಿ ಗಂಜಿ, ರಾಗಿ ಅಂಬ್ಲಿ, ವೆಯ್ಟ್ ಲಾಸ್ ಪೌಡರು, ಸ್ಪೆಷಲ್ಲು ಮೆಂತೆ ಹಿಟ್ಟು, ಅದರಲ್ಲೂ ಮೆಚೂರ್ಡ್ ಆಗಿರೋ ಬಾಣ್ತಿ ದೀರಿಗೆ ತುಂಬ ಬೆಸ್ಟಲ್ಲಿ ಬೆಸ್ಟು. ತುಂಬ ಜನ ತಗೊಳ್ತಾ ಇದ್ದಾರೆ. ತುಂಬ ನೋಡಿ, ಇದು ಕಡಿಮೆ ಆಗುತ್ತೆ, ತೊಡೆ ಕಡಿಮೆ ಆಗುತ್ತೆ, ಹೊಟ್ಟೆ ಕಡಿಮೆ ಆಗುತ್ತೆ. ಈ ಫೋಟೋ ಹಾಕಿರ್ತೀನಿ ನೋಡಿ, ನಾನೇ ಎಷ್ಟು ದಪ್ಪ ಇದ್ದೋಳು, ಎಷ್ಟು ಸಣ್ಣ ಆಗಿದ್ದೀನಿ ಅಂತ. ನೀವು ಆರ್ಡ್ರ್ ಕೊಟ್ಟರೆ ನಾನು ಈ ಥರ ಕೊರಿಯರಲ್ಲಿ ಕಳಿಸ್ಕೊಡ್ತೀನಿ. ತುಂಬ ಇರುತ್ತೆ ನನಗೆ ಆರ್ಡ್ರುಗಳು, ದಿನ ಆರ್ಡ್ರ್ ಇರುತ್ತೆ. ನೀವೆಲ್ಲರೂ ಪ್ರೀತಿ ವಿಶ್ವಾಸದಿಂದ ತುಂಬ ಚೆನ್ನಾಗಿ ಆಗ್ತಾ ಇದೆ. ಯಾರಿಗಾದ್ರೂ ಬೇಕು ಅಂದರೆ ಸ್ಕ್ರೀನ್ ಮೇಲಿರೋ ನಂಬರ್ ವಾಟ್ಸಪ್ ಮಾಡಿ, ಕಾಲ್ ಮಾಡಬೇಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನಮ್ಮತ್ತಿಗೆ ಇವತ್ತು ಉತ್ತರ ಕಾಶಿ ಗಂಗೋತ್ರಿಗೆ ನಾವು ಉಳ್ಕೊಂಡಿದ್ದ ರೂಮು ಇದು. ರೂಮ್ ತೋರಿಸಿದ್ದೀನಿ. ಇಲ್ಲಿ ಕೆಲವೊಬ್ಬರು ಫುಲ್ಲು ಅದೇ ಪ್ಯಾಕೇಜ್ ಟ್ರಿಪ್ ಥರ ಕರ್ಕೊಂಡು ಬಂದಿರ್ತಾರೆ. ಅವರು ತಿಂಡಿ ಅಡುಗೆ ಎಲ್ಲ ಮಾಡ್ತಿದ್ದಾರೆ. ಇವಾಗ ಬೆಳಗ್ಗೆ 4:45. ನಾವು ಉಳ್ಕೊಂಡಿರೋ ಹಿಂದೆ ನಾವು ರಾತ್ರಿ ಲೇಟಾಗಿತ್ತು ಬರೋದು, 10:30 ಆಗಿತ್ತು. ಈಗ ಎದ್ದು ನೋಡ್ತಾ ಇದ್ದೀನಿ ನಾನು. ನಾವು ಉಳ್ಕೊಂಡಿರೋ ಜಾಗ ಈ ಥರ ಇದೆ ನೋಡಿ ರೂಮು. ಇನ್ನು ಸ್ವಲ್ಪ ಹೊತ್ತಾದರೆ ಸೂರ್ಯ ಹುಟ್ಟೋದು ಎಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಅಂದ್ಕೊಳ್ತೀನಿ, ಗೊತ್ತಿಲ್ಲ. ನಾವು ಇನ್ನೇನು ಹೊರಟ್ಬಿಡ್ತೀವಿ ನೋಡಿ. ಈ ಥರನೇ ಬೆಟ್ಟದ ಮೇಲೆಲ್ಲ ಮನೆ ಇರುತ್ತೆ. ನೀವು ಹಳೆ ವಿಡಿಯೋದಲ್ಲೆಲ್ಲ ನೋಡ್ಬೋದು. ನಿನ್ನೆ ಯಮುನೋತ್ರಿ ಆಯಿತು, ಇವತ್ತು ಉತ್ತರ ಕಾಶಿ ಗಂಗೋತ್ರಿ. ತುಂಬ ಚಳಿ ಇದೆ, ಹಾಗಾಗಿ ಇದು ಉಲ್ಲಾನ್ ಬಟ್ಟೆ ಒಂದು 4 ತೊಗೊಂಡಿದ್ದೆ ನಾನು. ಮಾಲ್ನಲ್ಲಿ ಸಿಗುತ್ತೆ ನಿಮಗೆ, ತೊಗೊಂಡಿದ್ದೆ. ಅದು ಬೆಚ್ಚಗಿರುತ್ತೆ ಅಂತ ಹೇಳಿ. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಅನ್ನುತ್ತೆ. ಮತ್ತು ಬಿಸಿನೀರು ಓಕೆ ತುಂಬ ಬಿಸಿ ಬಂದರೂ ನಮಗೆ ಸಾಕಾಗಲ್ಲ. ಇಲ್ಲಿನ ಜನಕ್ಕೆ ಸಾಕಾಗ್ಬೋದು, ನಮಗೆ ಸಾಕಾಗಲ್ಲ. ಈ ಚಳಿಗೆ ಸಾಕಾಗಲ್ಲ. ನೋಡಿ ಚೆನ್ನಾಗಿದೆ ಅಲ್ವಾ. ನೋಡಿ ಹೊರಟ್ವು. ರಾತ್ರಿ ಬರುವಾಗ ನಾವು ಹೇಗಿತ್ತು ಅಂತ ಒಂದು ಫೋಟೋ ವಿಡಿಯೋ ಹಾಕಿರ್ತೀನಿ ನೋಡಿಲಿ. ಹರಿದ್ವಾರ 199, ಋಷಿಕೇಶ್ 162, ಡೆಹ್ರಾಡೂನ್ 202, ಡೆಲ್ಲಿ 423 ಇದೆ. ಹೋಟೆಲ್ ಕುಂದನ್ ಪ್ಯಾಲೇಸು. ನಿದ್ದೆನೇ ಸಾಕಾಗಲ್ಲ. ಇನ್ನೂ ರೆಡಿ ಆಗಿಲ್ಲ ನೋಡಿ ನಮ್ಮ ಡ್ರೈವರ್. ಇವಾಗ ಬ್ರಷ್ ಮಾಡ್ಕೊಳ್ತಾ ಇದ್ದಾರೆ. ಇಲ್ಲಿ ರಾತ್ರಿ ನಾವು ಬರಬೇಕಾದ್ರೆ ಮೇಲೆಲ್ಲ ಮನೆ ಇದೆಯಲ್ವ, ಅದ್ರದ್ದು ಲೈಟ್ಗಳೆಲ್ಲ ಸೂಪರಾಗಿ ಕಾಣಿಸ್ತಾ ಇತ್ತು. ಅದು ಸುಮ್ಮನೆ ಹಂಗೆ ಒಂದು ವೀಡಿಯೋ ಮಾಡಿಕೊಂಡೆ. ಈ ಥರ ಇದೆ ವಾತಾವರಣ. ಮೇಲೆ ಮಾಡಿ ಮೇಲೆ ಹೋಗಿ ವೀಡಿಯೋ ಮಾಡ್ಬೋದಿತ್ತು. ಬರೋದು, ಎದ್ದೇಳೋದು, ರೆಡಿ ಆಗೋದು, ಹೊರಡೋದು, ಇದೇ ಆಗೋಯ್ತು. ಇವತ್ತು 5 ದಿವಸ ಏನೋ ಆಯಿತು ನಾವು ಬೆಂಗಳೂರಿಂದ ಹೊರಟು. ಆಮೇಲೆ ಫೋಟೋ ನೀವು ಕ್ಲಿಕ್ ಮಾತಲಿ ಅಂತ ಊರ ಹೆಸರು. ಐದೂವರೆ. ಈಗ 5:30ಗೆ ಎಷ್ಟು ಬೆಳಕಾಗಿದೆ ನೋಡಿ. ಮಾವ ಬೇಗನೆ ಊರು ಮುಂಚೆ ಹೋಗ್ಬಿಟ್ಟು ಅವ್ರ ಜೊತೆ ಅವರು
कोशिश पूरी करूंगा, लेकिन मेरा बहस मत कर तू बिल्कुल। ट्रिप कार्ड के लिए चला के मिल जाएगा कोई। एकदम याद आया ना मेरे को, एकदम मैंने गलती होगी। इधर से कितना घंटा बोल रहा हूँ, जैसे सपोज करो यहाँ 8,000 का रेट है, तो ब्लैक में कम से कम 40,000 का बिक रहा है। ಭಾಗೀರಥಿ ನದಿ ನೋಡಿ, ರೋಡ್ ಅವಾಗಲೇ ತೋರ್ಸದ್ನಲ್ಲ ನಾವು, ನೋಡ್ರಿ ಹೆಂಗ ರೋಡ್ ತೋರಿಸ್ಬಿಟ್ಟು ಭಾಗೀರಥಿ ನದಿ ಅಂತಾನೆ ತೋರಿಸ್ಬಿಟ್ಟು ಆಮೇಲೆ ಕಾರ್ ತೋರಿಸುವಾಗ ಹೇಳಿದ್ದು. ಗಂಗೋತ್ರಿಗೆ 95 ಕಿಲೋಮೀಟ್ರ್ ಇದೆ ನೋಡಿ, ಭಾಗೀರಥಿ ನದಿ. ವಾವ್ ವಾವ್ ಅಂದರೆ ವಾವ್. ಗಂಗೋತ್ರಿಗೆ ಬಂದಾಗ ಹೋಗ್ಬೇಕಾದ್ರೆ ಇಲ್ಲಿ ಅವ್ರದ್ದೇ ಗೋರ್ಮೆಂಟ್ ಇರುತ್ತಲ್ಲ, ಅಲ್ಲಿ ಸೀಲು ಸೈನ್ ಮಾಡಿಸ್ಕೊಬೇಕು ಆ ಪೇಪರ್ಗೆ. ಇದೆಲ್ಲ ನಮ್ಮದು, ನಾವು ಯಾತ್ರೆಗೆ ಬಂದಿರೋದು ಪೇಪರು. ಯಾತ್ರೆನ ರಿಜಿಸ್ಟ್ರ್ ಮಾಡಿಸಿರ್ತೀವಲ್ಲ, ಅದಕ್ಕೆ ಇಲ್ಲಿ ನಾವು ಇದಕ್ಕೆ ಹೋಗ್ಬೇಕಾದ್ರೂ ಯಮುನೋತ್ರಿಗೆ ಹೋಗ್ಬೇಕಾದ್ರೂ ತೋರಿಸಿದ್ದೆ ನಾನು, ಇಲ್ಲಿಗೆ ಮಾಡ್ತಾರೆ ಅಂತ. ಇದು ಗಂಗೋತ್ರಿಗೆ ಬರಬೇಕಾದ್ರೆ ಆಪ್ಕಿ ಯಾತ್ರಾ ಮಂಗಳಮಯ ಓ. ನಮ್ಮ ಡ್ರೈವರೇ ತೊಗೊಂಡೋಗಿ ಎಲ್ಲ ಕಡೆನೂ ಕಾರ್ ನಂಬರ್ ಬರ್ಕೊಳ್ತಾರೆ. ನಂದು ನಮ್ಮ ಅಣ್ಣ ನಮ್ಮ ಅತ್ತಿಗೆದ್ದು ಪೇಪರ್ಗೆ ಅವ್ರು ಸೀಲ್ ಸೈನ್ ಮಾಡಿ ಇದು ಮಾಡ್ಕೊಂಡು ಬಂದು ಕೊಡ್ತಾರೆ. ಸಣ್ಣದಾಗಿ ಹನಿ ಹನಿ ಮಳೆ ಬರ್ತಾ ಇದೆ. ರಾಮ್ಸ್ ರೈನ್ಬೋ ಪಾಯಿಂಟು. ಇಲ್ಲಿ ನಾವು ಗಂಗೋತ್ರಿಗೆ ಹೋಗ್ತಾ ಇದ್ವು. ಗಂಗೋತ್ರಿಗೆ ಹೋಗ್ಬೇಕಾದ್ರೆ ವೀಡಿಯೋ ಮಾಡ್ತೀನಿ ಅಂದಿದ ತಕ್ಷಣ ಪಾಪ ಇರಿ ನಾನು ನಿಲ್ಲಿಸ್ತೀನಿ ಅಂತ ಹೇಳ್ಬಿಟ್ಟು ನಿಲ್ಲಿಸಿದ್ರು. ತುಂಬ ಚೆನ್ನಾಗಿದೆ ಅಲ್ವಾ. 11 बजे को आते रात को। गंगानी मातली चल करता हूँ ನೋಡಿ. ಗಂಗೋತ್ರಿಗೆ ಹೋಗ್ಬೇಕಾದ್ರೆ ಗಂಗಾ ಅಲ್ಲೇನೋ ಇದಂತೆ ಗರಂ ಕುಂಡು, ಅದೇನೇ ಇಲ್ಲಿ ಬಿಸಿ ನೀರು ಬರ್ತಿರೋದು ಅನಿಸುತ್ತೆ. ಹೋಗಿ ನೋಡಿ ಅಂದರು ನಮ್ಮ ಡ್ರೈವರು. ಹೋಗ್ತಾ ಇದ್ದೀವಿ, ಎಲ್ಲಿ ಏನಂತ ಗೊತ್ತಿಲ್ಲ ನನಗೆ. ಗಂಗೋತ್ರಿಗೆ ಹೋಗೋಕ್ಕಿಂತ ಮುಂಚೆ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದು ವಾಡಿಕೆ ಇದೆಯಂತೆ. ಹಾಗಾಗಿ ಇಲ್ಲಿಗೆ ಬಂದಿದ್ದೀವಿ. ಈ ವಿಡಿಯೋನ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೀನಿ. ನೋಡಿಲ್ಲ ಅಂತ ಅಂದರೆ ನಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಿದ್ರೆ ಅಲ್ಲಿ ಪ್ಲೇ ಲಿಸ್ಟ್ ಅಂತ ಇರುತ್ತೆ, ಅಲ್ಲಿ ಚಾರ್ಧಾಮ್ ಯಾತ್ರೆ ಅಂತ ಇರುತ್ತೆ. ಅಲ್ಲಿ ಪ್ರತಿಯೊಂದು ಚಾರ್ಧಾಮ್ ಬಂದಿರೋದು ವೀಡಿಯೋಗಳೇ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ಈಗ ಈ ವಿಡಿಯೋನ ನಾನು ಹಾಕಲ್ಲ, ಮುಂದೆ ನಾನು ಕಂಟಿನ್ಯೂ ಮಾಡ್ತೀನಿ. बोल गंगा मैया की जय।
ಅದಕ್ಕೆ ಇದೊಂದು ಸ್ಟೋಲ್ ತೊಗೊಂಡ್ರು ಥರ ಚೆನ್ನಾಗಿದೆ ಥ್ರೆಡ್ ವರ್ಕು ಹಿಂದೆ ಮುಂದೆ ಏನೂ ಇಲ್ಲ, ಏನೂ ಬರಲ್ಲ, ತುಂಬ ಚೆನ್ನಾಗಿದೆ. ಇರಿ ಅದಕ್ಕೆ ಒದ್ಕೊಂಡು ತೋರಿಸ್ತಾಳೆ. ಅವರು 400 ರೂಪಾಯಿ ಹೇಳಿದ್ರು, ಅದಕ್ಕೆ 250 ರೂಪಾಯಿ ಕೇಳಿದ್ರು, ಕೊಟ್ಟರು 250 ರೂಪಾಯಿಗೆ. ಓದ್ಕೊಂಡು ತೋರಿಸಿ ಅದಕ್ಕೆ. ನೋಡಿ ಮೊದಲೇ ಮಲ್ಕೊತಾಳೆ. ಮೊದಲೇ ಗಾಡೀಲಿ ನೋಡಿದ ತಕ್ಷಣ ಮಲ್ಕೊಳ್ತಾಳೆ. ಈ ಗ್ರೀನು ಚೆನ್ನಾಗಿತ್ತು, ಈ ಪಾಚಿ ಗ್ರೀನು ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿದೆ. ಲೈಟ್ ಕಲರು, ಡಾರ್ಕ್ ಕಲರು. ನೋಡಿ ಇಲ್ಲಿ ಗಂಗೋತ್ರಿ ದೇವಸ್ಥಾನದ ಎದುರುಗಡೆನೇ ಇತ್ತು. 250 ರೂಪಾಯಿ ಕೊಟ್ಟರು, ಚೆನ್ನಾಗಿತ್ತು ನೋಡಿ. ಇಲ್ಲ ರೀ, ನಾನು ಎಲ್ಲೋ ನನಗೆ ಹಾಕ್ಕೊಂಡು ಅಭ್ಯಾಸ ಇಲ್ಲ ರೀ. ಸ್ವೆಟ್ರುಗಳಂದರೆ ಹಾಕ್ಕೊತೀನಿ, ಇದು ಇಲ್ಲ. ನೋಡಿದ್ರೆ ಆಸೆ ಆಗುತ್ತೆ, ಆದರೆ ನಾನು ಯೂಸ್ ಮಾಡಲ್ಲ. ಆ ಗ್ರೀನು ತೊಗೊಂಡ್ರು ನೋಡಿ, 2 ಸೇರಿ 450 ರೀ. 500 ಹ್ಞೂ ನೋಡಿ, ಎಲ್ಲ ಕಡೆನೂ ಚೆನ್ನಾಗಿದೆ. ಹೀಗಿದೆ ಊರು. ಏನು ಬೇಡ ಇರ್ರಿ, ಆಮೇಲೆ ನೋಡೋಣ. ನೋಡಿ ಅಲ್ಲೇ ಕಾಫಿ ಟೀಮ್ ಚಾಯ್. ರಾಮ್ ತೆರಿ ಗಂಗಾ ಮೇಲೆ ಹಿಂದಿ ರಾಮ್ ತೆರಿ ಗಂಗಾ ಮೇಲೆ ಫಿಲಮು ಶೂಟಿಂಗ್ ಇಲ್ಲೇ ಆಗಿತ್ತು ಅಂತ ನಮ್ಮ ಡ್ರೈವರ್ ಹೇಳ್ತೀವಿ. ಹೌದು, ಅಮಿತಾಬ್ ಬಚ್ಚನ್ ನಮ್ಮ ಕ್ಲಾಸ್ಮೇಟ್ ಅಲ್ವಾ, ನಂಗೆ ಗೊತ್ತು. ಹೇಮಾ ಮಾಲಿನಿ ಅಲ್ಲ. ಮೇಲಿಂದ ಎಲ್ಲ ಹೇಗೆ ನೀರು ಹರಿತಾ ಇದೆ. ನಮ್ಮ ಡ್ರೈವರ್ ಇಲ್ಲಿ ನಿಲ್ಸಿದ್ರು, ಫೋಟೋ ತಗೊಳ್ಳಿ, ವಿಡಿಯೋ ಮಾಡ್ಕೊಳ್ಳಿ, ಇಳೀರಿ ಅಂತ. ನೋಡಿ ವಾಶ್ರೂಮ್ ಎಲ್ಲ ಇದೆ. ಇವರು 2 ಬಸ್ಸವರು ಮೈಸೂರಿಂದ ಬಂದಿರೋದು. ನಮಗೆ ಇವಾಗ 2 ದಿವಸದಿಂದ ಸಿಗ್ತಾ ಇದ್ದಾರೆ. ಎಲ್ಲ ಕನ್ನಡದವರೇ. ಇಲ್ಲಿ ಬಂದಾಗ ಕನ್ನಡ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ನಮ್ಮ ಅದಕ್ಕೆ ಈ ಕಡೆ ಕೂತ್ಕೊಂಡಿದ್ಲು. ಈ ಕಡೆ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೆ ಈ ಕಡೆ ಬರ್ತೀರಾ, ಅಯ್ಯೋ ಬನ್ನಿ ಬೇಬಿ ಅಂತ. ನೋಡಿ ನನಗೆ ಇಷ್ಟೇ ಕಾಣಿಸ್ತಿರೋದಿಲ್ಲ. ಅವಳು ಆ ಕಡೆ ಪಾಪ ಜರ್ಕೊಂಡ್ಲು, ಬನ್ನಿ ಬೇಬಿ ವಿಡಿಯೋ ಮಾಡಿ ಅಂತ. ಇವಾಗ ಈ ಕಡೆ. ಅವಾಗಿಂದ ಇದು 2-3 ಸರಿ ಈ ಥರ ಚೇಂಜ್ ಆಗ್ತಾ ಇದ್ದೀವಿ ನಾವು.
ಅದಕ್ಕೇನು ಮಾಡಲ್ಲ, ಸಾಕು ಹಿಂಗೆ ಮಾಡಿರೋದು ಅನ್ಕೊಂಡು ಕೂತ್ಕೊಂಡ್ಬಿಡೋಣ. ಪಾಪ ಅವಳಿಗೂ ಇಲ್ಲಿ ಹೋಗೋದು ಬರೋದು ಕಷ್ಟ ಆಗುತ್ತೆ. ಇರ್ಲಿ ಪಾಪ, ಈ ಜಾಸ್ತಿ ಎಲ್ಲ ಬೇಡ, ಆಮೇಲೆ ತಿರ್ಗಾ ಈ ಕಡೆ ಬರಬೇಕು. ಅದಕ್ಕೆ ಸುಮ್ಮನೆ ಯಾಕೆ ಅಂದ್ಕೊಂಡು ಬೇಡ ಬಿಡ್ರಿ ಅಂದೆ. ಪಾಪ ಏನು ಹೇಳಿದ್ರು ಬನ್ನಿ ಬೇಬಿ, ಹ್ಞೂ ಆಯ್ತು ಬೇಬಿ ಆಯ್ತು ಬೇಬಿ ಅಂತಾಳೆ. ನನಗೆ ನನ್ನ ಕಡೆನೇ ಬಂತು ನೋಡ್ರಿ ಇವಾಗ. ಬಂದರೆ ಅದು ಬ್ಲಾಕ್ ಲಿಸ್ಟ್ ಹೋಗ್ತದೆ ಆಟೋಮೆಟಿಕ್. ಮೋಡ ಹೇಗೆ ಮೋಡ ಇದಾಗ್ತಾ ಇದೆ ಗೊತ್ತಾ? ತುಂಬ ಚೆನ್ನಾಗಿದೆ, ತುಂಬ ಅಂದರೆ ತುಂಬ ನೋಡ್ತಾನೇ ಇರಬೇಕು ಅನ್ಸುತ್ತೆ. ನೀರು ಹರಿತಾ ಇದೆ. ಎಲ್ಲರಿಗೂ ಅರ್ಧ ಕಿಲೋಮೀಟರ್ ಇಲ್ಲ ಇಲ್ಲಪ್ಪ, ನೀವು ಬರಲ್ಲ. ನೋಡಿ ಇದು ಆಪಲ್ಲು ಈ ಕಡೆ ಎಲ್ಲ ಅದು ಥಂಡಿ ಪ್ರದೇಶದಲ್ಲಿ ಬೆಳೆಯೋದಂತೆ. ಅದಕ್ಕೋಸ್ಕರ ಇಲ್ಲೂ ಪ್ರಯತ್ನ ಪಟ್ಟಿದ್ದಾರೆ ಅಂತ. ಚೆನ್ನಾಗಾಯ್ತು, ಸಣ್ಣದು ಬಂದಿದೆ ಈಗ. ಯಮುನೋತ್ರಿಯಿಂದ ಗಂಗೋತ್ರಿಗೆ ಹೋಗೋ ಜಾಗ ನೋಡಿ. भैया विमल चाहिए विमल चाहिए आगे रोको ಅವ್ರಿಗೆ ಕೊಟ್ಬಿಡಿ. ನೋಡ್ದ ನಾನು ಹಿಂದಿ ಮುಂದೆ ಎಲ್ಲಾದ್ರೂ ಇಟ್ಟು ಹಿಂದಿ ಕಲ್ತ್ಬಿಟ್ಟೆ. एंड टाइम पे ब्रेक मारे सर, एंड टाइम पे ब्रेक मारते हैं ಎಲ್ಲ ಆಪಲ್ ಗಿಡಗಳು. ಸಣ್ಣ ಸಣ್ಣ ಬೆಳೆದಿದೆ. ನೋಡಿ ನಾವು ಆ ರೋಡಿಂದನೇ ಬಂದಿದ್ದು. हेलीपैड है ना नीचे. ತಿರ್ಗಾ ಅದಕ್ಕೆ ನಾನು ಜಾಗ ಚೇಂಜ್ ಆಯಿತು. ಹೆಲಿಕಾಪ್ಟ್ರು ನೋಡಿ, ನಮ್ಮ ಅಣ್ಣಂಗೆ ಕೇಳ್ತಾ ಇದ್ದೀನಿ ಒಂದ್ಸರಿ ಹೆಲಿಕಾಪ್ಟರ್ ಕರ್ಕೊಂಡೋಗು ಅಂತ. इधर पानी नहीं है. ನೋಡಿ ಇದೆಲ್ಲ ಆಪಲ್, ಸಣ್ಣದು ಆಪಲ್ ಬಿಟ್ಟಿದೆ ನೋಡಿ. ಅಂದ್ರೆ ಎಲೆ ಕಲರೇ ಅನ್ಸುತ್ತೆ. ಇನ್ನು ಅದ್ರ ಗೊತ್ತಾಗಲ್ಲ. ಕಾಣಿಸಲ್ಲ. ಲೈನ್ ಕಾಣುತ್ತಲ್ವಾ ವೈಟ್, ಹಾಂ ಅದು ಎಲಿಫ್ಯಾಡ್. ಹೌದಾ? ಹಾಂ, ಲೈನ್ ಒಂಥರ ಅಲ್ಲಿ ಹೆಲಿಕಾಪ್ಟರ್ ನಿಂತ್ಕೊಳ್ಳೋದಂತ. ಎಲಿಪ್ಯಾಡ್ ಅಂತೆ, ನಾವು ಹೆಲಿಕಾಪ್ಟರ್ ಅಂತ ಇದ್ವು ಅಲ್ಲಿ. ಎಲಿಫ್ಯಾಡ್ ಅಂದ್ರೆ ಎಲಿಪ್ಯಾಡ್ ನಿಲ್ಲೋ ಜಾಗ. ಹೆಲಿಕಾಪ್ಟರ್ ನಿಲ್ಲೋ ಜಾಗ ನೋಡ್ರಿ. ಅಲ್ಲಿ ಲೈನ್ ಇದೆಯಲ್ಲ, ಅಲ್ಲಿ ನಿಲ್ಲಿಸಿ ಎಲ್ಲ ಕಡೆನೂ ಕರ್ಕೊಂಡು ಹೋಗೋದು. ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ನೋಡಿ ಅಲ್ಲೇ ಮನೆ ಕಟ್ಕೊಂಡಿದ್ದಾರೆ. ಇಲ್ಲೇ ಅಕಸ್ಮಾತ್ ತುಂಬ ರೀತು ನದಿ ಅಂದರೆ ಏನು ಮಾಡ್ತಾರೆ? ತುಂಬ ಧೈರ್ಯ ಇರುತ್ತೆ. ನೀರಿಲ್ಲ, ನೀರು ತುಂಬಿದ್ರೆ ಫುಲ್ ಖಾಲಿ ಇದೆ.
ಇದು ರೋಡ್ ಇದ್ದಿತ್ತು ಫುಲ್ಲು ಕೊಚ್ಕೊಂಡು ಹೋಗಿ ಫ್ಲಡ್ ಆಗಿ ಫುಲ್ಲು ಕೊಚ್ಕೊಂಡು ಹೋಗಿತ್ತು. ಈಗ ರೋಡ್ ಮಾಡ್ತಾ ಇದ್ದಾರೆ ನೋಡಿ. ಇಲ್ಲೆಲ್ಲ ಫುಲ್ಲು ಅಂಗಡಿ ಮನೆ ಎಲ್ಲ ಇತ್ತಂತೆ, ಎಲ್ಲ ಕೊಚ್ಕೊಂಡು ಹೊರಟೋಯ್ತಂತೆ. ಅಲ್ಲಿಂದ ಮೇಲಿಂದ ಏನು ನೀರೇ ಕಾಣಿಸ್ತಿರ್ಲಿಲ್ಲ, ಎಷ್ಟು ನೀರಿದೆ. ಫುಲ್ಲು ಮನೆ ಅಂಗಡಿ ಎಲ್ಲ ಇತ್ತಂತೆ. ಸಣ್ಣ ರೋಡು, ಒಂದು ಕಾರ್ ಬಂದರೆ ಇನ್ನೊಂದು ಕಾರ್ ನಿಂತ್ಕೊಬೇಕಾಗಿದೆ. ಮಾಡೋ ತನಕ ಮಳೆ ಸ್ಟಾರ್ಟ್ ಆಗುತ್ತೆ. ನೋಡಿ ಎಲ್ಲೂ ಫುಲ್ಲು ಆ ಸೇತುವೆ ಎಲ್ಲ ಕೊಚ್ಕೊಂಡು ಹೋಗಿದ್ದಂತೆ ಹೋದ ವರ್ಷ. ಕಾರ್ಗಳು ಆ ಎತ್ತರದಿಂದ ಒಳ್ಳೆ ಮೇಘ ಸ್ಫೋಟ ಅಂತೆ, ಸುನಾಮಿ ಥರ ಬಂದು ಎಲ್ಲ ಕೊಚ್ಕೊಂಡೋಗಿ ಎಷ್ಟು ಸಾವಿರಾರು ಜನ ಕೊಚ್ಕೊಂಡೋಗಿರೋದಂತೆ. ತಿರ್ಗಾ ಈ ಕಡೆ ಎಲ್ಲ ಹೋಟ್ಲುಗಳು ಕಟ್ತಾ ಇದ್ದಾರೆ, ಜೀವನಕ್ಕೆ ಬೇಕಲ್ಲ ನೋಡಿ. ಒಂದು ವರ್ಷದಿಂದ ಇನ್ನೂ ಇದೆಲ್ಲ ಅವಾಗಲೇ ಅಲ್ಲಿಂದ ಬಂದಿದ್ದಂತೆ ನೋಡಿ. ಅಲ್ಲಿ ಮೋಡ ಇಂದ ಅಲ್ಲಿಂದ ಹೊಡೆದು ಹಿಂಗೆ ಬಂದಿರೋದು. ಇದೆಲ್ಲ ಅದೇ ಮಣ್ಣುಗಳು ಪುನಃ ಎಲ್ಲ ಅಲ್ಲೇ ಕಟ್ತಾ ಇದ್ದಾರೆ. फिर उधर ही घर बन रहा है ना भैया? ये तो पहले के ही हैं। पहले के ही, अच्छा. ಚೆನ್ನಾಗಿದೆ ಅಲ್ವಾ? ಏನು ಲಂಕಾದು ಪೂಲ್ ಅಂದರೆ ಬ್ರಿಡ್ಜ್, ಲಂಕಾ ಬ್ರಿಡ್ಜ್ ಅಲ್ಲಿ ಗಂಗೋತ್ರಿ ನೋಡಿ. ಆಗದೆ ಇರೋರಿಗೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅನ್ನೋರಿಗೆ ವೀಲ್ ಚೇರು ತಗೊಂಡು ನಮಗೆ ಕಾರಲ್ಲೆಲ್ಲ ಗ್ಲಾಸ್ ಹಾಕಿದ್ದೀವಿ, ಆದರೂ ಸಿಕ್ಕಾಪಟ್ಟೆ ಚಳಿ ಇದೆ. ಇಷ್ಟೇ, ಇಲ್ಲೆಲ್ಲ ಫುಲ್ಲು ಟ್ರಾಫಿಕ್ ಆಯ್ತಂತ ಕೆಳಗೆ ಬಿಡ್ತಾ ಇದ್ದಾರೆ. ನಾವಿಲ್ಲಿ ಇಳ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಂ
ಒಂದಾಗುತ್ತೆ. ಗೊತ್ತಿಲ್ಲ. ಈ ಬಟ್ಟೆ ಇಲ್ಲಿ ನಾವು ಟಿಕೆಟ್ ಮಾಡಿಸಿದ್ವಲ್ಲ ಅದನ್ನು ಸ್ಕ್ಯಾನ್ ಮಾಡಿಸ್ಬೇಕಿಲ್ಲಿ. ಅಲ್ಲಿ ಸ್ಕ್ಯಾನ್ ಮಾಡಿದ್ಮೇಲೆ ಈಗ ಹೊರಡೋದು. ಅದು ಗೋರ್ಮೆಂಟಿಂದ ಏನೋ ಒಬ್ರೊಬ್ರಿಗೆ ಬರುತ್ತಂತೆ, ಒಬ್ರೊಬ್ರಿಗೆ ಬರಲ್ಲ. ನಾವಿದೆಲ್ಲ ಅಲ್ಲಿ ಕೊಟ್ಟರೆ 20,000 ರೂಪಾಯಿ ಬರುತ್ತೆ ಅಂತ ಹೇಳ್ತಾರೆ. ಏನೋ ನೋಡಬೇಕು ಅದೃಷ್ಟ ಇದ್ದಂಗೆ. ಈ ಯಾತ್ರಾ ಮಾಡಿರೋರಿಗೆ ಕಾಶಿ ಯಾತ್ರೆಗೆ 5,000 ಅಂತಾರೆ. ಈ ಚಾರ್ ಧಾಮ್ ಯಾತ್ರಾ ಮಾಡಿರೋರಿಗೆ 20,000 ಅಂತಾರೆ. ಗೊತ್ತಿಲ್ಲ, ನೋಡೋಣ. ಪ್ರತಿಯೊಂದು ಡೀಟೇಲ್ ಕೊಡ್ತೀನಿ ನಾನು ಬಿಟ್ಬಿಟ್ಟು ಹೇಗೆ ಹೋಗ್ತಾ ಇದ್ದಾರೆ ನೋಡ್ರಿ. ಇಲ್ಲೆಲ್ಲ ಬಿಸಿ ಬಿಸಿ ಜಿಲೇಬಿ, ಬಾದುಷಾ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ನೋಡಿ. ಏನೂ ಸಿಗಲ್ಲ, ಮ್ಯಾಗಿ ಒಂದೇ. $650 ಎಲ್ಲ ಸಿಗುತ್ತೆ. चला चल रहे हैं आगे. कितना मिला? राती मौसम खराब हो तो बिहान मेरी बात ये तो 100 ಸ್ಲಿಪ್ಪರ್ ಇಲ್ಲಿ ಬಿಡಬೇಕು. ಗಂಗೋತ್ರಿ ಎಂಟ್ರಿ ಆಗ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದು ಮಾಡಲಿ. ಈ ಕಡೆ ಬರಬೇಕು. ಇಲ್ಲೆಲ್ಲ ಪೂಜೆ ಮಾಡಿಸ್ತೀವಿ ಅಂತಾರೆ. ಒಬ್ರಿಗೆ 2,000 ನೋಡಿ. ತುಂಬ ಎಲ್ಲ ಕಡೆನೂ ಇದೆ ನೋಡಿ. ಪೂಜೆ ಮಾಡಿಸ್ತೀವಿ ಅಂತಾರೆ, ಒಬ್ರಿಗೆ 2,000 ಅಂತಾರೆ. ಆ ಥರ ಏನಿಲ್ಲ, ನೋಡಿ ನಿಮಗೆ ನಿಮ್ಮ ಅನುಕೂಲ. ಸ್ಲಿಪ್ಪರ್ ಬಿಟ್ಬಿಟ್ಟು ನೆಲದ ಮೇಲೆ ಕಾಲಿಡೋ. ಕಾಲು ತಣ್ಣಗೆ ಐಸ್ ಮೇಲೆ ಕಾಲಿಟ್ಟಂಗೆ ಆಗ್ತಿದೆ. ಪುಟ್ಟದ್ ನೋಡಿ, ಗಂಗೆ ತಗೊಂಡೋಗೋದಕ್ಕೆ.
ದೇವಸ್ಥಾನ ಹತ್ರ ಇದ್ದೀನಿ. ಆಯ್ತಪ್ಪ ಆಯ್ತು. ಗಂಗಾ ತಾಯಿ ಎಲ್ರಿಗೂ ಒಳ್ಳೇದು ಮಾಡಲಿ. ಏನು ಹುಡ್ತಿದ್ಯಾ? ಅಲ್ಲಿ ಮೆಟ್ಲಿಂದ ಇಳಿದು ಆಯ್ತು ಬಿಡು ಅಷ್ಟೇ. ಅಲ್ಲಿಗೆ ಬರೋದು ಬಾಗಿಲು ಆ ಕಡೆಯಿಂದ ಅನ್ಸುತ್ತೇನೋ. ಇಲ್ಲಿದೆ ಬಿಡುತ್ತಾಗ ಐಸ್ ನೀರು. ರಂಜಿಗೆ ವಿಡಿಯೋ ಕಾಲ್ ಮಾಡಿದೆ, ಫುಲ್ಲು ಬ್ಲರ್. ಗಂಗೋತ್ರಿಲಿ ಭಾಗೀರಥಿ ನದಿ ಹರಿತಾ ಇರೋದು. ಇದು ಶಿವನ ಜಟೆಯಿಂದ ದುಮ್ಮಿಕ್ಕಿ ವೇಗವಾಗಿ ಹರಿತಾ ಇರೋದು. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಕೋಲ್ಡ್ ನೀರು ಹಾಲು ತೊಳೆದು ತಲೆ ಒಂದು ತಿನ್ಸ್ಕೊಂಡು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಒಬ್ಬರು 5 ರೂಪಾಯಿ, ಒಬ್ರಿಗೆ 1,000 ರೂಪಾಯಿ ಅಂತೆ. ಬೇಡ ಕಣ, ರಶ್ ಇಲ್ಲ, ಬೇಗ ಬೇಗ ಮೂವ್ ಆಗುತ್ತೆ. ಬೇಡ, ಒಬ್ರಿಗೆ 1,000 ರೂಪಾಯಿ ಅಂತೆ. ಬೇಡ, ಓಟ್ ಬಂದು. ಕಲ್ಗಳು ಎಷ್ಟು ನೈಸಾಗಿ ಚೆನ್ನಾಗಿದೆ. ಅದಕ್ಕೆ ನಮ್ಮ ಅತ್ತಿಗೆಗಂದೆ ಒಂದೊಂದು ಏನಾದ್ರು ಕುಟ್ಟಕ್ಕೆ ಬೇಕು ಅಂದರೆ ಕಲ್ಲು ಎತ್ಕೊಳ್ರಿ ಅಂತ ತಮಾಷೆ ಮಾಡಿದೆ. ಫ್ಲೈಟಲ್ಲಿ ನಮ್ದು ಇವಾಗಲೇ ಜಾಸ್ತಿ ಆಗೋಗಿದೆ. ನೋಡಿದ್ದೆಲ್ಲ ತೊಗೊಂಡು ಎಷ್ಟು ನೈಸಾಗಿದೆ ನೋಡಿ ಕಲ್ಲು. ಈಗ ಹೋಗಿ ಹಾಗೆಲ್ಲ ಹೋಗಿ ಅಲ್ಲಿ ಆ ವೈಟು ಇದೆಯಲ್ಲ ಅದು ದೇವಸ್ಥಾನ, ಅಲ್ಲಿವರೆಗೂ ಲೈನ್ ಇದೆ. ಬೇಗ ಬೇಗ ಹೋಗ್ತಾ ಇದೆ, ಏನು ತೊಂದರೆ ಇಲ್ಲ. ಮೇಲೇನಿದೆ? ಮೇಲೆ ಗೋಮುಖ ಇರ್ತಾ ಇದೆ ಬೇಬಿ. ಇಲ್ಲಿಂದ 14 ಕಿಲೋಮೀಟರ್ ಮೇಲಿದೆ, ನಡಿಬೇಕು. ಅಲ್ಲೇನು ಕುದುರೆ ಗಿದ್ರೆ ಅವೆಲ್ಲ ಏನೂ ಇಲ್ಲ. ಅದೇನು ಗೋಮುಖ ತೀರ್ಥ ಅಂದರೆ ಗಂಗೆ ಅಲ್ಲಿ ಉದ್ಭವ ಆಗೋದು. ಇಲ್ಲಿ ಗಂಗೆ ದೇವಸ್ಥಾನ ಇರೋದು. ಇಲ್ಲಿಂದ ಹರ್ಕೊಂಡು ಹೋಗೋದು ಭಾಗೀರಥಿ, ಅಲ್ಲಿ ಉದ್ಭವ ಆಗೋದು. ಸರಿ ಸರಿ, ಆಗಲ್ಲ. 14 ಕಿಲೋಮೀಟ್ರ್ ನಡೆಯೋಕ್ಕಾಗಲ್ಲ. ಗಂಗೆ ಇಲ್ಲಿಂದನೇ ಆಶೀರ್ವಾದ ಮಾಡ್ಬಿಡಮ್ಮ ಎಲ್ರಿಗೂ. ನೋಡಿ ಚಾಯ್ ಮಾರ್ತಿರೋರು ಸ್ವಾಭಿಮಾನದಿಂದ ದುಡಿತೀನಿ ಅಂದರೆ ಏನು ಕೆಲಸ ಆದರೂ ಮಾಡ್ಬೋದು. ನೋಡಿ ಅವ್ರು ನೋಡೋಕ್ಕೆ ಎಷ್ಟು ಚೆನ್ನಾಗಿದ್ದಾರೆ. ಒಂದು ಫ್ಲಾಸ್ಕು, ದೊಡ್ಡ ಫ್ಲಾಸ್ಕಲ್ಲಿ ನೋಡಿದೆ ರೀ, ಫ್ಲಾಸ್ಕ್ ಇದೆ, ಅದರಲ್ಲಿ ಚಾಯ್. ಇಲ್ಲಿರೋರ್ಗಂತೂ ಟೀ ಬೇಕೇ ಬೇಕು, ಹಾಗಾಗಿ ಟೀ ಮಾರ್ಕೊಂಡು ಬಂದಿದ್ದಾರೆ.
ಅದು ಸ್ವಾಭಿಮಾನ ಅಂದರೆ. ಪ್ರಸಾದ ನೋಡಿ, ಇದು ಆಪಲ್ನ ಒಣಗಿಸ್ಬಿಟ್ಟು ಹಾಕಿರೋದು. ಯಾರೋ ಡ್ರೋನ್ ಕ್ಯಾಮ್ರಾ ತೊಗೊಂಡು ಬಂದಿದ್ದಾರೆ ನೋಡಿ, ಫೋಟೋ ಶೂಟ್ ಮಾಡಿಸ್ಕೊಳ್ಳೋದಂತೆ ಇಲ್ಲಿ. ಅದು ನೋಡಿ, ನಾನು ಹೇಳೋದೊಂದು, ದಯವಿಟ್ಟು ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ, ದೇವಸ್ಥಾನದ ವೀಡಿಯೋಗಳನ್ನ ಶೇರ್ ಮಾಡಿ. ಯಾಕಂದರೆ ನಮ್ಮ ಕೈಲೇ ಆಗ್ತಿಲ್ಲ ನಿಜವಾಗ್ಲೂ. ವಯಸ್ಸಾಗಿರೋರೆಲ್ಲ ಮನೇಲಿರ್ತಾರೆ, ಅವ್ರಿಗೆ ಕೆಲವೊಬ್ರಿಗೆ ದುಡ್ಡಿಂದು ಅಭಾವ ಇರುತ್ತೆ, ಅವ್ರಿಗೆ ಬರೋಕ್ಕಾಗಲ್ಲ. ಕೆಲವೊಬ್ರಿಗೆ ಶಕ್ತಿ ಇರಲ್ಲ, ಬರೋಕ್ಕಾಗಲ್ಲ. ಕೆಲವ್ರಿಗೆ ಎಲ್ಲ ಇದ್ದು ಆರೋಗ್ಯ ಸಮಸ್ಯೆ ಇರುತ್ತೆ, ಬರೋಕ್ಕಾಗಲ್ಲ. ಅವ್ರಿಗೆಲ್ಲ ನೀವು ಈ ವಿಡಿಯೋನ ಶೇರ್ ಮಾಡಿದ್ರೆ ಖಂಡಿತ ಅವರೆಲ್ಲ ನೋಡಿ ಖುಷಿ ಪಟ್ಕೊಳ್ತಾರೆ. ಮತ್ತು ಎಲ್ರಿಗೂ ಗಂಗಾಮಾತೆ ಒಳ್ಳೇದು ಮಾಡಲಿ ಅಲ್ವಾ. ದಯವಿಟ್ಟು ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನೋಡೋರೆಲ್ಲ ಒಬ್ರಿಗಾದರೂ ಶೇರ್ ಮಾಡಿ, ಅವ್ರು ಇನ್ನೊಬ್ರಿಗೆ ಶೇರ್ ಮಾಡ್ತಾರೆ. ದಯವಿಟ್ಟು ನನಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ, ವಿಡಿಯೋ ನೋಡೋರ್ಗೂ ಸಪೋರ್ಟ್ ಮಾಡ್ದಂಗೆ, ವಿಡಿಯೋ ನೋಡಿದವ್ರಿಗೂ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಇಲ್ಲಿ ಗಂಧ ಇಡೋದು ಮೂಗಿಂದ ಇಡ್ತಾ ಇದ್ದಾರೆ ನೋಡಿ. ನನಗೇನು ಎಷ್ಟು ತೋರಿಸ್ಬೇಕಾಗತ್ತೆ, ನನ್ನ ಕೈಲಿ ಶಕ್ತಿ ಇದ್ದಷ್ಟು ಶಕ್ತಿ ಮೀರಿನೇ ತೋರಿಸ್ತಾ ಇದ್ದೀನಿ, ಆಯಿತಾ. ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ರಿಗೂ ಕಳಿಸಿ ಅಂತ ಕೇಳ್ಕೊಳ್ತೀನಿ. ಮಾಡ್ತೀರಲ್ವಾ? ಮತ್ತು ಇಲ್ಲಿಗೆ ಈ ವಿಡಿಯೋ ನೋಡೋರು ಯಾರ್ಯಾರು ಬಂದಿದ್ದೀರಾ, ನಿಮ್ಗೇನೇನು ಅನುಭವ ಆಯಿತು ದಯವಿಟ್ಟು ನನಗೆ ಕಮೆಂಟ್ ಮಾಡಿ. ಈ ಗುಲಾಬಿಯು ನಿನಗಾಗಿ, ಇದು ಚೆಲ್ಲುವ ಪರಿಮಳ ನಿನಗಾಗಿ. ಹೋಗ್ತಾನೆ ಇದೆಯಾ? ಇದಲ್ಲಿ ಇದು ಬಾಜ್ರಾ ಅಲ್ಲಿ ಇದು ಸಿಗುತ್ತೆ, ಪಕ್ಷಿಗಳಿದೆಯಂತೆ, ಪಕ್ಷಿಗೆ ಹಾಕೋದಕ್ಕಂತೆ. ಇಲ್ಲಿ ಪಾರಿವಾಳಗಳಿಗೆ ಅಲ್ಲಿಟ್ಟಿದ್ರಲ್ಲ ಕಾಳುಗಳಿಲ್ಲ ಹಾಕೋದಕ್ಕೆ. ತುಂಬ ಬಿಸಿಲು, ಒಳಗಡೆ ಹುಲ್ಲಂತೂ ಬೇಲಿದು, ಸೆಕೆ 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 ಶುರು ಆಗೋಯ್ತು. ಇಲ್ಲ ಆಯಿತು, ಇನ್ನೂ ಇದೆ ನೋಡಿ. ಅಲ್ಲಿ ಮೂಗುಗೆ ಈ ಥರ ಗಂಧ ಹಚ್ತಾರೆ. ಇನ್ನು ಈ ಸೈಡ್ ಇದೆ, ಈ ಸೈಡ್ ಆದಮೇಲೆ ಹಿಂಗೆ ವಾಪಸ್ ಬಂದು ಹೀಗೆ. ಆದರೆ ಏನಂದರೆ ತುಂಬ ನೇಚರ್ ಚೆನ್ನಾಗಿದೆ ನೋಡಿ. ಇದನ್ನೆಲ್ಲ ನೋಡಿಕೊಂಡು ಖುಷಿ ಎಂಜಾಯ್ ಮಾಡ್ತಾ ಇದ್ದೀನಿ. ಅರ್ಧ ಲೀಟ್ರ್ ನೀರು 20 ರೂಪಾಯಿ, ಅಲ್ಲಿ 30 ರೂಪಾಯಿ ಇತ್ತು, ಇಲ್ಲಿ 20 ರೂಪಾಯಿ. ಕುಡಿಲೇಬೇಕಲ್ವ, ಸ್ವಲ್ಪ ರೇಟ್ ಜಾಸ್ತಿ ಇದೆ. ಸೆಕೆಗೇನಾದರೂ ಕುಡಿಯೋಣ ಅಂತ ಅಂದ್ಬಿಟ್ಟು ಮಾಜಾ ತಗೊಂಡು ಬಂದು ತಗೋ. ತುಂಬ ಬಿಸಿಲು, ಏನಾದರೂ ಕುಡಿತಿರ್ಬೇಕು ಅಂತ ಅನಿಸುತ್ತೆ. ಅದಕ್ಕೆಲ್ಲ ಖಾಲಿ ಮಾಡಿಬಿಡ್ತೀಯ ನೀನು ಅಂತಾನೆ ಕೊಡ್ತಾನೆ. ಸ್ವಲ್ಪ ಕುಡಿದ್ರೆ ಇನ್ನೂ ಕುಡಿಯಮ್ಮ ಅಂತಾರೆ, ಕುಡಿತಾ ಇದ್ರೆ ಎಲ್ಲ ಖಾಲಿ ಮಾಡ್ತೀಯಾ ಅಂತಾನೆ. ಲೈನಲ್ಲಿ ಇವ್ರ ಮೂಗು ಕೊಟ್ಟು ಚೆನ್ನಾಗಿದೆ ಅನ್ನಿಸ್ತು, ಹಾಗೆ ಒಂದು ವಿಡಿಯೋ ಮಾಡಿಕೊಂಡೆ. ಥ್ಯಾಂಕ್ ಯು. ಬಂದ್ವು, ಇಲ್ಲಿವರೆಗೂ ಬಂದ್ವು. दर्गा
ಇನ್ನು ನಮ್ಮದು ಲೈನ್ ಇದೆ. ನಾನು ಸುಮ್ಮನೆ ಮುಂದೆ ಬಂದು ವಿಡಿಯೋ ಮಾಡ್ಕೊಳಕ್ಕಂತ ಬಂದೆ. ಇದು VIP ದರ್ಶನ, ಇದು ನಾರ್ಮಲ್ ದರ್ಶನ. ದರ್ಶನ ಎಲ್ಲ ಚೆನ್ನಾಗಾಯಿತು. ಆದರೆ ನಿಂತ್ಕೊಳ್ಳೋಕೆ ಬಿಡಲ್ಲ. ಅಂದರೆ ಒಂದು ನಿಮಿಷ, ಒಂದು ಅರ್ಧ ನಿಮಿಷ ನಿಂತ್ಕೊಳ್ಳೋಕೆ ಬಿಡ್ತಾರೆ. ತುಂಬ ಚೆನ್ನಾಗಿದೆ. ಗಂಗೋತ್ರಿ ಅಮ್ಮನ್ನ ಕಣ್ತುಂಬ ನೋಡಿಕೊಂಡು ಹೊರಗಡೆ ಬಂದ್ವು. ಚೆನ್ನಾಗಿ ದರ್ಶನ ಆಯಿತು. ನೆನ್ನೆ ಯಮುನೋತ್ರಿ ಆಗಲಿ ಗಂಗೋತ್ರಿ ಆಗಲಿ ಸೂಪರ್ ದರ್ಶನ ಚೆನ್ನಾಗೈತೆ. ನಾವು 300 ರೂಪಾಯಿ ಕೊಟ್ಟು ಒಳಗೆ ಬಂದ್ವಿ. 300 ನೋಡಿ. ಸ್ವಲ್ಪ ಮೇಲೆ ಬಂದೆ. ಅಣ್ಣ ಕೆಳಗೆ ನಿಂತಿದ್ದಾರೆ ನೋಡಿ ಹೇಗೆ ಕಾಣಿಸುತ್ತೆ. ಹಾಂ, ಎಲ್ರಿಗೂ ಗಂಗಮ್ಮ, ಗಂಗೋತ್ರಿ ಅಮ್ಮ ಆರೋಗ್ಯ, ಆಯಸ್ಸು, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ. ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತೀನಿ. ಕೈ ಮುಗಿಯೋಕ್ಕಾಗ್ತಿಲ್ಲ. ನಂದು ಇದಿದೆ, ಕೈಯಲ್ಲೊಂದು ಫೋನ್ ಇದೆ. ಹಾಗಾಗಿ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ, ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ಈ ಚಾರ್ಧಾಮ್ ಯಾತ್ರೆದ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ. ನೋಡಿ, ಇಲ್ಲಿ ದರ್ಶನ ಮಾಡಿಕೊಂಡು ಒಂದು ಪ್ರದಕ್ಷಿಣೆ ಬಂದರೆ ಇಲ್ಲಿ ಶಿವಂದು ದೇವಸ್ಥಾನ ಇದೆ. ಹೇಗೆ ಕೂತಿದ್ದಾರೆ. ನನ್ನ ಬಿಟ್ಬಿಟ್ಟು ಓಡಾಡ್ತಾರೆ. ಈ ಕಡೆ ಶಾಪಿಂಗು. ಗಂಗಾ ಮಾಕಿ ಜೈ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಶ್ರೀರಾಮ್. ಗಂಗೆ ತೊಗೊಂಡೋದ್ರೆ ನಾವು ಸೀಲ್ ಮಾಡಿಕೊಡ್ತಾರೆ ನೋಡಿ, ಈ ಥರ. ಶಾಪಿಂಗು. ದೇವಸ್ಥಾನದಿಂದ ಹೊರಗಡೆ ಏನು ಬೇಕಾದರೂ ಸಿಗುತ್ತೆ ಇಲ್ಲಿ. ಪರವಾಗಿಲ್ಲ, ದೋಸೆ, ಇಡ್ಲಿ ಎಲ್ಲ ಸಿಗ್ತಾ ಇದೆ. ಬರೀ ನೂಡಲ್ಸ್ ಅಂತಲ್ಲ, ಎಲ್ಲ ಸಿಗ್ತಾ ಇದೆ ಇಲ್ಲಿ. ಮಾತ್ರೆಗಳು ಕೊಡ್ತಾರೆ. ಫ್ರೀನಾ ಇಲ್ವಾ ಗೊತ್ತಿಲ್ಲ, ವಿಚಾರಿಸ್ತೀನಿ ನೋಡಿ. ಹೆಸ್ರು, ಫೋನ್ ನಂಬರ್ ಬರ್ಕೊಳ್ತಾರೆ. ನಂಗೆ ತಲೆನೋವು ಆಗ್ತಿತ್ತು, ನಾನು ಅದಕ್ಕೆ ಮಾತ್ರೆ ಕೊಡಿ ಅಂದೆ, ಅದಕ್ಕೆ ಕೊಡ್ತೀನಿ. ಥ್ಯಾಂಕ್ ಯು. सुबह शाम खाना है, दिन में बस एक ही बार खाना खाली पेट, ठीक है? खाने से पहले ನೋಡಿ, ಇದು ಊಟ ಮಾಡೋಕ್ಕಿಂತ ಮುಂಚೆ ತಗೊಳ್ಳಿ. ಇದು ಬೆಳಗ್ಗೆ ಸಾಯಂಕಾಲ ತಗೊಳ್ಳಿ ಅಂತ ಹೇಳಿದ್ರು. ಎಲ್ರಿಗೂ ಫ್ರೀಯಾಗಿ ಕೊಡ್ತಾ ಇದ್ದಾರೆ. ಎಲ್ಲ ರೀತಿ ಕ್ರೀಮು, ಈ ತೊಡೆ ಸಂಧಿ ಎಲ್ಲ ಇದಾಗಿರುತ್ತಲ್ಲ ಅವ್ರ ಕ್ರೀಮು, ಆಮೇಲೆ ಅಲರ್ಜಿ ಆಗಿರೋರ ಕ್ರೀಮು, ಪ್ರತಿಯೊಂದು ಕೊಡ್ತಾರೆ. ಒಳ್ಳೆ ಕೆಲಸ ಇದೆಲ್ಲ ಅಲ್ವಾ? ಆಗಲೇ ನೋಡ್ರಿ, ನನ್ನ ಬಿಟ್ಬಿಟ್ಟು ಎಲ್ಲೋ ಹೊರಟೋದ್ರು. ಏನು ನೋಡ್ತಾ ಇದ್ದೀರಾ? ಮಳೆಗಾಲಕ್ಕೆ ಕುಸಿಯುತ್ತೆ ನೋಡಿ. ಕೊಟ್ಟರು. ಅದೇ ಫ್ರೆಂಡ್ ಕಲ್ಲೊಂದು ಅಡ್ಡ ಇದೆ ಅಲ್ಲಿ ಬಸ್ಗೆ.
कस्टमर अरे कहता 4 धाम का प्रोग्राम है तेरा, अगर कस्टमर के 4 दिन में नीचे उतर जाता है तो 4 दिन के बाद रहता है। तो बोल एक सारा तो बात कर रहा बात तेरी खराब हो गई, हमको मतलब नहीं। ಅದೇ ಕಾಣಿಸುತ್ತೆ. हमें कौन सा कंपनी काम दे रही है, हमें तो तू दे रहा था। ಅಲ್ಲಿ ಮೋಡ ಬೆಟ್ಟದ ತುದಿಗೆ ಇದೆ ನೋಡಿ, ಬೆಟ್ಟದ ಮೇಲೆ ನೆರಳು ಕಾಣುತ್ತೆ ನೋಡಿ. ನೋಡಿ ರೋಡ್ ಹೇಗೆ ಹೋಗಿದೆ. ನೋಡಿ ಅಷ್ಟೇ ಸಣ್ಣ ದಾರಿ. ದೊಡ್ಡ ಗಾಡಿ ಹೋಯ್ತು ಅಂದರೆ ಅವರೆಲ್ಲ ಅಲ್ಲಿ ಸೈಡಿಗೆ ತೊಗೊಬೇಕು, ಬಸ್ ಏನಾದರೂ ಹೋಯ್ತು ಅಂದರೆ. ಹೋಗಿದ್ದ ನಾವೇನು ಯಮುನೋತ್ರಿಗೆ ಹೋಗಿದ್ದು, ಕುದುರೆ ಮೇಲೆ ಹೋದ್ರೆ उत्तराखंड गाड़ी है, अगर दिल्ली तो ही लेगा। ये है, ಮಳೆ ಬಂದು ಜೋರಾಗಿ ಎಲ್ಲ ಕೊಚ್ಕೊಂಡು ಬಂದಿರೋದು ನೋಡಿ. ಅಲ್ಲಿ ನೋಡಿ ಫುಲ್ಲು ಟ್ರಾಫಿಕ್ ಜಾಮ್ ಹೇಗಾಗಿದೆ. ಡೀಸೆಲ್ 5 ಇಯರ್ಸ್ ಎರಡು ಅವರ್ ಆಗುತ್ತೆ ನೋಡಿ ಇದು ಕ್ಲಿಯರ್ ಆಗೋದಕ್ಕೆ. ಟೈಮಿಂಗ್ಸ್ ಪ್ರಕಾರ ಏನೂ ಆಗಲ್ಲ. ಈಗ ಲೈನಾಗಿ ಆ ಕಡೆಯಿಂದನೂ ಬರ್ತಾ ಇರೋದು. ಈಗ ಇದನ್ನೆಲ್ಲ ನಾವು ದಾಟ್ಕೊಂಡು ಹೋಗೋಷ್ಟೊತ್ತಿಗೆ 2 ಅವರ್ ಆದರೂ ಆಗುತ್ತೆ. ಅದಕ್ಕೆ ಟೀ ಕುಡಿಯೋಣ, ಕಾಫಿ ಅಲ್ಲ ಟೀ ಕುಡಿಯೋಣ ಅಂತ ಗಾಡಿ ನಿಲ್ಲಿಸಿದ್ರು. ನಾವು ಬೇಗ ಹೋಗ್ಬೋದು, ಇವತ್ತಾದರೂ ಸ್ವಲ್ಪ ರೆಸ್ಟ್ ಮಾಡೋಣ ಅಂದ್ಕೊಂಡ್ವು. ನೋಡಿ ಮ್ಯಾಗಿ, ಡ್ರಿಂಕ್ ಯೋಟ್ ನೀರು ಕುಡಿಯೋಕ್ಕೆ 10 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು. 10 ರೂಪಾಯಿ ಬಾಟ್ಲದ ನೀರು 20 ರೂಪಾಯಿ. ಅದನ್ನು ಖಾಲಿ ಮಾಡೋಕ್ಕೂ 10 ರೂಪಾಯಿ ಕೊಡಬೇಕು. ಅದಕ್ಕೆ ಇವನೇನಂತಿದ್ದಾರೆ, ರೋಡಲ್ಲಿ ಎಲ್ಲಾದರೂ ನಾನು ಹೋಗ್ತೇನೆ, ನೀವು ಬನ್ನಿರಿ ಯಾಕೆ ಅಂತಾನೆ. ನೋಡ್ರಿ ಕುಡಿಯೋಕ್ಕೂ ನೀರು ಕೊಡಬೇಕು, ಒಳಗಿರೋದು ಉಚ್ಚಿ ಹಾಕೋಕ್ಕೂ ದುಡ್ಡು ಕೊಡಬೇಕು. ಆದರೂ ಕ್ಲೀನಾಗಿರೋ, ಒಂದೊಂದು ಕಡೆ ಕ್ಲೀನಾಗಿರುತ್ತೆ, ಒಂದೊಂದು ಕಡೆ ಕ್ಲೀನಾಗಿರಲ್ಲ. ಅದಕ್ಕೆ ಇವನು ರೋಡಲ್ಲಿ ಹೋಗೋಣ ಬನ್ನಿ ಅಲ್ಲೇ ಹೋಗೋಣ ಅಂತಾರೆ. ಇವನೊಬ್ಬ ಅಣ್ಣನ ಇವನು. ಅಯ್ಯೋ ಕತೆ ನೋಡಿ. ಹೌದು, ಬೆಳಗ್ಗೆಯಿಂದ ಅದು ಸೆಕೆ ಇಲ್ಲ, ಚಳಿಗೆ ಏನಾಗುತ್ತೆ ಅವಾಗವಾಗ ಹೋಗ್ಬೇಕು ಅಲ್ವಾ. ಹೆಚ್ಚು ಕಡಿಮೆ ಒಂದು 3-4 ಸರಿ ಓದ್ವೇನು, ಅದಕ್ಕೆ ಅದನ್ನು ಲೆಕ್ಕ ಹಾಕ್ತಿದ್ದಾನೆ. 30-40 ರೂಪಾಯಿ ಕರ್ದು ವೇಸ್ಟ್ ಮಾಡುತ್ತೆ ಅಂತ. ಅದೇನು ವೇಸ್ಟ್ ಅದು. ಇನ್ಮೇಲೆ ಇವ್ರ ಟ್ರಿಪ್ಪವ್ರ ಜೊತೆಲಿ ಬರಬೇಡಿ, ಯಾರೂ ಬರಬೇಡಿ. ಇವ್ನ ನಂಬರು ಹಾಕಲ್ಲ, ಇವ್ನ ಜೊತೆಲಿ ಬರಲೂಬೇಡಿ ಯಾರೂ. ನೋಡಿ ಇವಾಗ ಕ್ಲಿಯರ್ ಆಯಿತು. 1 ಅವರ್ ಹಾಗೆ ಕೂತಿದ್ವು, ಟೀ ಕುಡ್ಕೊಂಡು ಇವಾಗ ಹೊರಟಿದ್ದೀವಿ. ಏನೋ ನೋಡೋದು ಅರಮನೆ ಥರ ಎಷ್ಟು ಚೆನ್ನಾಗಿದೆ. ಹೋಟೆಲ್ ಅನಿಸುತ್ತೆ. ನೋಡಿ 6:40 ಟೈಮು, ಸಂಜೆ. ಎಷ್ಟು ಬೆಳಕಿದೆ ನೋಡಿ. ಇನ್ನೂ ಹೋಗ್ತಾ ಇದ್ದೀವಿ. ಓ ಇಲ್ಲಿ ಬೋಟಿಂಗ್ ಇದೆ. वैष्णो देवी कितना दूर भैया? मैडम ये पड़ेगा आपका रुड़की से 18 किलोमीटर तक आपका
किए थे लेकिन डर के हेलीकॉप्टर से नहीं गए, चल के गए, पैदल गए थे सभी फैमिली पूरा। हाँ यही पहला बार हमें कहाँ बैठा है लेकिन हमने कभी भी नहीं बैठा। ಇದು ಯಾವ ಡ್ಯಾಮ್ ಕೇಳ್ರಿ? भैया ये कौन सा डैम है? ಮನೇರಿ ಡ್ಯಾಮ್ ಅಂತ. नया बना रहा है पुराना भैया? उधर डैम ओ ಒಂದೊಂದ್ಸಲಿ ನೀರು ಬೇಟಿ जी राम राम। अरे भाई तुम्हारे दिल में है और खाया गंजे आ जाता है। ಅಲ್ಲೇ ಮನೆ ಇದೆ, ಅಲ್ಲೇ ನದಿ ಹರಿತಾ मोबाइल ಇದೆ. में बात किया था ಅಪ್ಪಿ ತಪ್ಪಿ ಜೋರಾಗಿ ಬಂದರೆ ಮನೆ ಕುಚ್ಕೊಂಡು ಹೋಗುತ್ತಲ್ವಾ? ಉತ್ತರ ಕಾಶಿದ್ದು ಪಾರ್ಕಿಂಗು. ನಾವು ಜನನೇ ಇಲ್ಲ ಅಂದ್ಕೊಂಡು ಬಂದ್ವು, ನೋಡಿ ಎಷ್ಟು ರಶ್ ಇದೆ. ಇಲ್ಲೇ ತಗೊಂಡ್ಬಿಡೋಣ. ವಾಪಸ್ ಬರೋಣ ನೀನು ಅಣ್ಣ ಹೇಳ್ದಲ್ಲೇ ಅಣ್ಣ ತಾನೇ ಇದು. ಹ್ಞೂ ಅದೇ ಅಲ್ಲಿ ಚೆನ್ನಾಗಿತ್ತು. ಸರ ಇದೆ ಇಲ್ಲಿ. ಗಂಗೋತ್ರಿ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಉತ್ತರ ಕಾಶಿ ವಿಡಿಯೋನ ಮುಂದೆ ನಾನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಆದಷ್ಟು ಈ ವಿಡಿಯೋಗಳ್ನ ಎಲ್ರಿಗೂ ಶೇರ್ ಮಾಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟೊತ್ತು ಈ ವಿಡಿಯೋ ನೋಡಿದ್ದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.